ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. RCB ಫ್ಯಾನ್ಸ್ಗೆ ಒಂದು ವೆರಿ 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 ಗುಡ್ ನ್ಯೂಸ್ ಇದೆ. ಸ್ಟಾರ್ ಪ್ಲೇಯರು ನೆಕ್ಸ್ಟ್ ಮ್ಯಾಚ್ RCB ವರ್ಸಸ್ LSG ಈ ಮ್ಯಾಚಲ್ಲಿ ಡೆಬ್ಯೂ ಮಾಡಲಿದ್ದಾರೆ. ಸೊ ಈ ಪ್ಲೇಯರ್ ಡೆಬ್ಯೂ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ RCB ಟೀಮು ಸ್ಟ್ರಾಂಗ್ ಆಗಿ ಕಾಣುತ್ತೆ. ಹಾಗಾದರೆ ನಾಳೆ ಮ್ಯಾಚಲ್ಲಿ ನಮ್ಮ RCBಯ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋದಿಂದ 1K ಲೈಕ್ಸ್ ಕಂಪ್ಲೀಟ್ ಆಗಲೇಬೇಕು. ಸೊ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ RCB ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ, RCB ಫ್ಯಾನ್ಸ್ ಪದೇ ಪದೇ ಕೇಳ್ತಾ ಇದ್ರು ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಈ ಪ್ಲೇಯರ್ನ ಆಡಿಸಿ ಅಂತ ಕೇಳ್ತಾ ಇದ್ರು. ಆದರೆ ನಮ್ಮ RCB ಮ್ಯಾನೇಜ್ಮೆಂಟು ಕೇಳಿಸ್ಕೊತಿರಲ್ಲ. ಬಟ್ ಫೈನಲಿ ಇನ್ಸೈಡ್ ನ್ಯೂಸ್ ಪ್ರಕಾರ ನಾಳೆ ಮ್ಯಾಚು RCB ವರ್ಸಸ್ LSG ಈ ಮ್ಯಾಚಲ್ಲಿ ಸ್ಟಾರ್ ಪ್ಲೇಯರು ವಿಲ್ ಜಾಕ್ಸರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಗುರು. ಇಫ್ ಸಪೋಸ್ ಈ ಒಂದು ಪ್ಲೇಯರು ಡೆಬ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ನಮ್ಮ ಆ ಒಂದು ಪವರ್ ಪ್ಲೇಲಿ ಫೈರ್ ಕ್ರ್ಯಾಕರ್ ಹಾಕಿ ಸ್ಟಾರ್ಟ್ ಕೊಡಬಹುದು. ಇಫ್ ಸಪೋಸ್ ಈ ಪ್ಲೇಯರ್ ಬಂದರೆ ಸೊ ಯಾರು ಓಪನಿಂಗ್ ಮಾಡ್ತಾರೆ ಮತ್ತು ಯಾರು ನಂಬರ್ 3 ಆಡ್ತಾರಪ್ಪ ಅಂದರೆ ಇಲ್ಲಿ ಮಾತ್ರ ವಿಲ್ ಜಾಕ್ಸರು ಪ್ರಾಬಲಿ ಅಲ್ಲಿ ಅಲ್ಜೆರ ಜೋಸೆಫ್ ಪ್ಲೇಸ್ಗೆ ಎಂಟ್ರಿ ಕೊಡಬಹುದು. ಇವರು ಎಂಟ್ರಿ ಕೊಟ್ಟರೆ ಡೆಫಿನೆಟ್ಲಿ ಆಗಿ ಓಪನಿಂಗ್ ಅಲ್ಲಿ ಚೇಂಜ್ ಆಗೇ ಆಗ್ತವೆ. ಅಲ್ಲಿ ಮಾತ್ರ ಮೇ ಬಿ ಇಲ್ಲಿ ಫಾಫ್ ಡೂ ಪ್ಲೇಸ್ ಅವರು ನಂಬರ್ 3 ಹೋಗ್ಬೋದು, ಇಲ್ಲಪ್ಪ ಅಂದರೆ ವಿರಾಟ್ ಕೊಹ್ಲಿ ಸಹ ನಂಬರ್ 3 ಹೋಗಬಹುದು. ಯಾಕೆಂದರೆ ವಿಲ್ ಜಾಕ್ಸರು ಮಸ್ಟ್ ಅಂಡ್ ಶುಡ್ ಓಪನಿಂಗ್ ಆಡಲೇಬೇಕಾಗುತ್ತೆ. ಓಪನಿಂಗ್ ಅಲ್ಲಿ ಫೈರ್ ಕ್ರ್ಯಾಕರ್ ಹಾಕಿಸಿ ಬ್ಯಾಟಿಂಗ್ ಮಾಡ್ತಾರೆ. ಅದ್ರಗೋಸ್ಕರ ನನ್ನವಿನ ಪ್ರಕಾರ ಇಲ್ಲಿ ಫಾಫ್ ಅವರು ನಂಬರ್ 3 ಹೋದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಅಲ್ಲಿ CSK ನಂಬರ್ 3 ಆಡಿದರೆ, ಅದ್ರಗೋಸ್ಕರ ನಂಬರ್ 3 ಆಡಲೇಬೇಕು ಫಾಫ್ ಅವರು. ಇಲ್ಲಿ ಮಾತ್ರ ವಿಲ್ ಜಾಕ್ಸು ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದರೆ ಫಾಫ್ ಮತ್ತು ವಿಲ್ ಜಾಕ್ಸರು ಓಪನಿಂಗ್ ಮಾಡಿ ವಿರಾಟ್ ಕೊಹ್ಲಿ ಅವರು ನಂಬರ್ 3 ಆಡಬೇಕಾಗುತ್ತೆ. ಸೊ ನಿಮ್ಮ ಪ್ರಕಾರ ವಿಲ್ ಜಾಕ್ಸರು ಓಪನಿಂಗ್ ಮಾಡಿದ್ರೆ ಯಾರು ನಂಬರ್ 3 ಆಡಬೇಕಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಫಾಫ್ ಮತ್ತು ವಿಲ್ ಜಾಕ್ಸರು ಓಪನಿಂಗ್ ಮಾಡಬಹುದು ಮತ್ತು ನಂಬರ್ 3 ಅಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಬರ್ತಾರೆ ಮತ್ತು ನಂಬರ್ 4 ರಜಾತ್ ಪಾಟಿದಾರ್, ನಂಬರ್ 5 ಗ್ಲೆನ್ ಮ್ಯಾಕ್ಸ್ವೆಲ್, ನಂಬರ್ 6 ಕ್ಯಾಮರನ್ ಗ್ರೀನು, ನಂಬರ್ 7 ದಿನೇಶ್ ಕಾರ್ತಿಕ್, ನಂಬರ್ 8 ಮಯಾಂಕ್ ಡಾಗರ್, ನಂಬರ್ 9 ವೈಶಾಖ್ ವಿಜಯ್ ಕುಮಾರ್, ನಂಬರ್ 10 ಮೊಹಮ್ಮದ್ ಸಿರಾಜ್ ಮತ್ತು ನಂಬರ್ 11 ಅಲ್ಲಿ SL. ಇಲ್ಲಿ ಅನುಜ್ ರಾವತ್ ಅವ್ರನ್ನ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಆಡಿಸಬಹುದು ಮತ್ತು ದಿನೇಶ್ ಕಾರ್ತಿಕ್ ಅವ್ರನ್ನ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಬಹುದು ಮತ್ತು ಆಕಾಶ್ ದೀಪ್ ಇದ್ದಾರೆ, ಕರಣ್ ಶರ್ಮಾ ಇದ್ದಾರೆ. ಸೊ ಆ ಒಂದು ಕಂಡೀಷನ್ ಮೇಲೆ ಯೂಸ್ ಮಾಡ್ಕೋಬಹುದು. ಸೊ ನನ್ನ ಪ್ರಕಾರ ಈ ತರ ಪ್ಲೇಯಿಂಗ್ 11 ಇರುತ್ತೆ ಗುರು. ಸೊ ನಿಮ್ಮ ಪ್ರಕಾರ ಯಾವ ತರ ಪ್ಲೇಯಿಂಗ್ 11 ಇರ್ಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಪ್ರಕಾರ ಇಫ್ ಸಪೋಸ್ ಇಲ್ಲಿ ಪವರ್ ಪ್ಲೇಲಿ ಫಾಫ್ ಮತ್ತು ವಿಲ್ ಜಾಕ್ಸರು ಗುಡ್ ಸ್ಟಾರ್ಟ್ ಕೊಟ್ರೆ ಡೆಫಿನೆಟ್ಲಿ ಆಗಿ ಇಲ್ಲಿ ಮಾತ್ರ ಕ್ಯಾಮರನ್ ಗ್ರೀನು ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ನ ಪ್ರಮೋಟ್ ಮಾಡ್ತಾರೆ. ಅದ್ರಗೋಸ್ಕರ ಇಲ್ಲಿ ಮಾತ್ರ ವಿರಾಟ್ ಮತ್ತು ಫಾಫ್ ಓಪನಿಂಗ್ ಬಂದು ನಂಬರ್ 3 ವಿಲ್ ಜಾಕ್ಸ್ ಆಡ್ತಾರ ಅಥವಾ ವಿಲ್ ಜಾಕ್ಸ್ ಫಾಫ್ ಓಪನಿಂಗ್ ಬಂದು ವಿರಾಟ್ಗೆ ನಂಬರ್ 3 ಆಡ್ಸ ಅಂತೇಳಿ ಸಾಕಷ್ಟು ಕನ್ಫ್ಯೂಸ್ ಇದೆ. ಬಟ್ ವೇಟ್ ಮಾಡೋಣ ಅಷ್ಟೇ, ಏನಾಗಲಿ. ಬಟ್ ಬಾಲ್ 1ರಿಂದ 6-4 ಒಡ್ಲೇಬೇಕು ಗುರು ಅಷ್ಟೇ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.